ಬಸ್ ಹಾಳಾಗಿದೆ ಇಲ್ಲಿ. ಆಕ್ಸಿಡೆಂಟ್ ಓಹೋ. ಅಂಡ್ ಇದು ಫ್ಲೈ ಮಾಡೋದು ನೋಡಿ, ಲಿಟ್ರಲಿ ಗಾಳಿಗೆ ಹೇಗೆ ಉಂಟು ಅಂತ ನೋಡಿ ನೋಡಿ ನೋಡಿ. ಈಗಲಿಗೆ ಫ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಉಂಟು ನೋಡಿ. ನೋಡಿ ನೀರು ಹೇಗೆ ಬರ್ತಾ ಉಂಟು ನೋಡಿ. ಬಟ್ ಐ ಥಿಂಕ್ ಇದು ಫುಲ್ ಕೆಪಾಸಿಟಿ ಇಲ್ಲ ಡ್ಯಾಮ್, ಇದು ಫುಲ್ ಕೆಪಾಸಿಟಿ ಇನ್ನೂ ಉಂಟು. ವಾಟ್ ಎ ವ್ಯೂ. ಈಗ ಹಾರಂಗಿ ಬ್ಯಾಕ್ ವಾಟರ್ಸ್ಗೆ ಹೋಗ್ತಿದ್ದೇವೆ. ನೋಡುವ ಹೇಗೆ ಆಗ್ತದೆ ಅಂತ, ಹೇಗೆ ಉಂಟು ಅಂತ ನೋಡುವ. ಲಾಂಗ್ ಬ್ಯಾಕ್ ಹೋಗಿದ್ದೆ, ಬಟ್ ರೀಸೆಂಟ್ ಹೋಗಲಿಲ್ಲ ಅಲ್ಲಿಗೆ. ಬೋರ್ವೆಲ್ ತೆಗಿತಾ ಇದ್ದಾರೆ. ನಾವೊಂದು ಫಾರೆಸ್ಟ್ ಒಳಗೆ ನಾವು ಎಂಟ್ರ್ ಆಗ್ತಿದ್ದೇವೆ ಈಗ. ವಾವ್. ಈ ಫಾರೆಸ್ಟ್ ನೋಡುವಾಗ ಒಂದು ನಾಗರಹೊಳೆ, ಕಬ್ಬಿನಿ, ಬಂಡೀಪುರ ಸ್ವಲ್ಪ ಹತ್ತಿರ ಹಾಗೆ ಉಂಟು. ಮರಗಳ ಒಂದು ಸ್ಟ್ರಕ್ಚರ್ ಅವ್ರು ಏನು ಹೇಳೋದು, ಒಂದು ಡೆನ್ಸ್ ಫಾರೆಸ್ಟ್ ಅಂತ ಹೇಳೋದಲ್ಲ ಇದು. ನೋಡಿ ಮರಗಳ ಮಿಡ್ಲಲ್ಲಿ ಅಷ್ಟು ಸ್ವಲ್ಪ ಸ್ಪೇಸ್ ಉಂಟು, ಪ್ಲಸ್ ಒಂದು ಗಿಡ ಬಲ್ಲೆಗಳು. ಅದು ಒಂಥರ ನಾಗರಹೊಳೆ, ಕಬಿನಿ, ಬಂಡೀಪುರ ಹೋಗೋಗೆಲ್ಲ ಸ್ವಲ್ಪ ಇದೇ ಒಂದು ಅಲ್ಲಿ ವೈಬ್ ಸಿಗ್ತದೆ. ಅದರ ಮಧ್ಯೆಯಲ್ಲಿ ಹೋದಾಗ ಆಗ್ತಾ ಉಂಟು. ಇನ್ನೊಂದು ಸಾಧಾರಣ ಒಂದು 3.5-4 ಕಿಲೋಮೀಟ್ರ್ ಉಂಟು ಈಗ ಇಲ್ಲಿಂದ ನಮ್ಮ ವ್ಯೂ ಪಾಯಿಂಟಿಗೆ. ನೋಡ ಹೇಗಿರ್ತದೆ ಅಂತ. ಹಾರಂಗಿ ಹತ್ರ ಬಂದೆವು. ಬ್ಯಾಕ್ ವಾಟರ್ ಇವತ್ತಿಗೆ ನೀರಿಗೆಲ್ಲ ಇಳಿಲಿಕ್ಕೆ ಆಗಲಿಕ್ಕಿಲ್ಲ, ಯಾಕಂದರೆ ಡ್ಯಾಮಿನದ್ದೇ ನೀರು ಫುಲ್ ಇರ್ತದೆ. ಜಸ್ಟ್ ಒಂದು ಇಲ್ಲೇ ಹತ್ತಿರ ಇತ್ತು, ಒಂದು 5 ಕಿಲೋಮೀಟ್ರ್ ಇದ್ದದು. ಅದನ್ನು ನೋಡಿ ಹೋಗುವ ಅಂತ ಬಂದದ್ದು. ಇದೆ ಹಾರಂಗಿ ಬ್ಯಾಕ್ ವಾಟರ್ಸ್. ಇಲ್ಲಿ ಸಮ್ಮರಲ್ಲಿ ಬಂದರೆ ಉಂಟಲ್ಲ, ಈಗ ಎದುರು ಹೋಗ್ಬೋದು, ಎಕ್ಸ್ಟೆಂಡ್ ಆಗಿ ಹೋಗ್ಬೋದು. ಓಹೋ. ಅಂಡ್ ಇದು ಫ್ಲೈ ಮಾಡೋದು ನೋಡಿ, ಲಿಟ್ರಲಿ ಗಾಳಿಗೆ ಹೇಗೆ ಉಂಟು ಅಂತ ನೋಡಿ ನೋಡಿ ನೋಡಿ. ಈಗಲಿಗೆ ಫ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಉಂಟು ನೋಡಿ. ವಾಹ್. ಹೂ. ದೊಡ್ಡ ಈಗಲ್ ಮಾಡಿ. ಸೊ ಈಗ ಸಮ್ಮರಲ್ಲಿ ಬಂದರೆ ಸ್ವಲ್ಪ ಎದುರು ಅಲ್ಲಿವರೆಗೆ ಹೋಗ್ಬೋದು. ಆ್ಯಂಡ್ ಇದು ಹಾರಂಗಿ ರಿಸರ್ವೇರ್ ಅಂತ, ಅಲ್ಲಿ ಈಗ ಎದುರು ಹೋಗಿ ಈಚೆ ತಿರುಗಿದ್ರೆ ಹಾರಂಗಿ ಡ್ಯಾಮ್ ಬರ್ತದೆ. ಆ ಡ್ಯಾಮಿನ ಇದು ರಿಸರ್ವೇರ್. ಇದೊಂದು ವ್ಯೂ ಪಾಯಿಂಟ್ ಅಷ್ಟೇ, ಇಲ್ಲಿ ಬೇರೆ ಏನಿಲ್ಲ. ಅದು ಅಲ್ಲಿ ಹೋಗಿಯಾನೆ ಓದಿದ್ದೇನೆ. ಸೋ ಪೀಸ್ಫುಲ್ ಇಲ್ಲಿ ನೋಡಿ.
ಹಿಂದೆನ ಗುಡ್ಡೆ ಬೆಟ್ಟಗಳೆಲ್ಲ ಕಾಣ್ತಾ ಉಂಟು. ಇದು ಮೌಂಟೇನ್ ರೇಂಜಸ್. ಬಟ್ ದಿಸ್ ಈಸ್ ವೆರಿ ಸ್ಯಾಡ್. ಪ್ಲಾಸ್ಟಿಕ್ ಮಾತ್ರ ಸುಮಾರು ಉಂಟು ಇಲ್ಲಿ. ಅದೇ ನೀರಲ್ಲಿ ಕೊಚ್ಚಿಕೊಂಡು ಬರೋದಿರ್ಬೋದು, ರಿಟರ್ನ್ ಹೋಗುವಂಥದ್ದು. ಹಾರಂಗಿ ಬ್ಯಾಕ್ ವಾಟರ್ಸ್ ನೋಡಿ ಆಯಿತು. ಸೊ ನೆಕ್ಸ್ಟ್ ನಾವು ಹಾರಂಗಿ ಡ್ಯಾಮ್ ಸೈಡ್ ಹೋಗ್ತಿದ್ದಾವೆ. ಫಸ್ಟ್ ನಮ್ಮದು ಪ್ಲ್ಯಾನ್ ಇದ್ದದ್ದು ಕೋಟೆಬೆಟ್ಟ ಸೈಡ್ ಹೋಗುವ ಅಂತ. ಕೋಟೆಬೆಟ್ಟ ಹೋಗ್ಲಿಕ್ಕೆ ಇನ್ನೊಂದು 1 ಗಂಟೆ ಬೇಕು ಇಲ್ಲಿಂದ. 1 ಗಂಟೆ ಈಗಲೇ 4 ಆಯಿತು. ಆ್ಯಂಡ್ ಇಟ್ ವಿಲ್ ಗೆಟ್ ಲೇಟ್. ಹಾಗೆ ಅದು ಕ್ಯಾನ್ಸಲ್ ಮಾಡಿದೆವು. ಹಾರಂಗಿ ಡ್ಯಾಮ್ ಇಲ್ಲೇ ಹತ್ತಿರ ಇರೋದು, ಒಂದು 12-13 ಕಿಲೋಮೀಟರ್ಸ್ ಉಂಟು. ಹಾಗೆ ಫಸ್ಟ್ ಅಲ್ಲಿಗೆ ಹೋಗುವ, ಇನ್ನು ಅಲ್ಲಿಂದ ವಿಲ್ ವ್ರಾಪ್ ಅಪ್. ಈಗ ನಾವು ಮೇನ್ ರೋಡಿಂದ ಸಾಧಾರಣ 6-6.5 ಕಿಲೋಮೀಟ್ರ್ ಈಗ ಒಳಗೆ ಬಂದಿದ್ದೇವೆ. ಸೊ ಅದೇ 6.5 ಕಿಲೋಮೀಟ್ರ್ ರಿಟರ್ನ್ ಹೋಗಿ ನೆಕ್ಸ್ಟ್ ಈಗ ಪ್ಯಾರಲಲ್ ಆಗಿ ಇನ್ನೊಂದು 6.5 ಕಿಲೋಮೀಟ್ರ್ ಉಂಟು, ಅಲ್ಲಿ ಒಳಗೆ ಹೋಗ್ಬೇಕಾಗ್ತದೆ. ಡೈರೆಕ್ಟ್ ಇಲ್ಲಿಂದ ಡ್ಯಾಮಿಗೆ ಲಿಂಕ್ ಇಲ್ಲ, ಮೇನ್ ರೋಡಿಗೆ ಹೋಗಬೇಕಾಗ್ತದೆ. ಒಂದೇ ಪೇಪರಾಗ ಒಂದು ಸ್ವಲ್ಪ ಒಳ್ಳೆ ಪ್ಲೇಸ್ ಸಿಕ್ಕಿತ್ತು, ಹಾಗೆ ಮೇಲೆ ನಿಂತದ್ದು ಕಡೆ ಆನೆ ಕ್ರಾಸ್ ಆಗ್ತದೆ ಅಂತೇಳಿ. ಹಾಂ, ಇದು ನೋಡಿ ಅಂತ ಫ್ರೇಮ್ ಸೂಪರ್ ಉಂಟು. ವಾಪಸ್ ಈ ಜಂಕ್ಷನಿಗೆ ಬಂದೆವು. ಇಲ್ಲೀಗ ಲೆಫ್ಟ್. ಈಗ ಹಾರಂಗಿ ಬಂದೆವು. ಆ್ಯಂಡ್ ಎದುರು ನೀವು ಏನು ಗೇಟ್ ನೋಡ್ತಿದ್ದೀರ, ಇದು ಹಾರಂಗಿ ಡ್ಯಾಮ್, ಇದು ಮೇಯ್ನ್ ಎಂಟ್ರೆನ್ಸ್. ನಾವು ಇಲ್ಲಿಗೆ ಹೋಗ್ತಾ ಇಲ್ಲ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಬಟ್ ಚೂರು ಎದುರೊಂದು ವ್ಯೂ ಪಾಯಿಂಟ್ ಉಂಟು, ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ನಡಿಲಿಕ್ಕೆ ಉದಾಸೀನ ಈಗ. ಆ್ಯಂಡ್ ಬೈಕೊಟ್ಟಿಗೆ ಒಂದು ಫೋಟೋ ತೆಗಿಬೇಕು ಅಂತ ಒಂದು ಆಸೆ. ಹಾಗೆ ಇಲ್ಲಿ ಈಗ ಡ್ಯಾಮ್ ಇಲ್ಲಿ ಒಳಗೆ ಹೋದರೆ ನಮಗೆ ನಡಿಬೇಕಾಗ್ತದೆ, ಬೈಕೊಟ್ಟಿಗೆ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ನಾವು ಆ್ಯಕ್ಚುಲ್ ಡ್ಯಾಮಿಗೆ ಹೋಗ್ತಾ ಇಲ್ಲ. We are interested in this view. ಸೊ ನಮಗೆ ಈ ವ್ಯೂ ಬೇಕಾದ್ದು, ಹಾಗೆ ಇಲ್ಲಿಗೆ ಬಂದದ್ದು. ಮೇನ್ ಡ್ಯಾಮಿಗೆ
ಅದೇ ಆಗ ತೋರಿಸಿವಲ್ಲ ಆಚೆ ಹೋಗ್ಬೇಕಾಗ್ತದೆ. ವಾಹ್, ದಿಸ್ ಇಸ್ ಬ್ಯೂಟಿಫುಲ್. ಸೊ ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಆ್ಯಂಡ್ ರೈಟ್ ಹಿಯರ್ ಇಸ್ ದ ಹಾರಂಗಿ ಡ್ಯಾಮ್. ನೋಡು ನೀರು ಹೇಗೆ ಬರ್ತಾ ಉಂಟು ನೋಡಿ. ಬಟ್ ಐ ಥಿಂಕ್ ಇದು ಫುಲ್ ಕೆಪಾಸಿಟಿ ಇಲ್ಲ ಡ್ಯಾಮ್, ಇದು ಫುಲ್ ಕೆಪಾಸಿಟಿ ಇನ್ನೂ ಉಂಟು. ವಾವ್, ವಾಟ್ ಎ ವ್ಯೂ. ಸ್ವಲ್ಪ ರಶ್ ಆಗ್ತದೆ ಯಾಕಂದರೆ ಬ್ರಿಡ್ಜ್ ಸಪೂರ ಅಲ್ಲ, ಜನರು ತುಂಬ ಇದ್ದಾರೆ ಇಲ್ಲಿ ಬಿಕಾಸ್ ಆಫ್ ದ ವ್ಯೂ. ಇಟ್ಸ್ ಬ್ಯೂಟಿಫುಲ್. ಫುಲ್ ಹೆವಿ ಆಗಿ ರಶ್ ಆಗ್ತಾ ಉಂಟು. ಆ್ಯಂಡ್ ಅಲ್ಲಿನ ದಟ್ ಇಸ್ ದ ಮೇನ್ ಡ್ಯಾಮ್. ಆ್ಯಂಡ್ ಅಲ್ಲಿಂದ ಇನ್ನೊಂದು ರಿಸರ್ವರ್ ಬರ್ತದೆ, ಅದು ಎಂತ ಅಂತ ಗೊತ್ತಿಲ್ಲ, ಮೇ ಬಿ ಎಕ್ಸಸ್ ಆಗುತ್ತಿರ್ಬೋದು ಅಲ್ಲಿಂದ ನೀರು. ಗಿರೋಡ್ ಆಫ್ ಇಯರ್ ಆ್ಯಕ್ಚುಲಿ ಮಿಡ್ಲಲ್ಲಿ ಒಂದು ಕಂಬ, ಇದು ವಯರ್ ಒಂದು ಪಾಸ್ ಆಗ್ತದೆ, ಅದೊಂದು ಅಡ್ಡ ಬರ್ತದೆ. ಇಲ್ಲಿ ಈಚೆ ಹೋಗ್ಲಿಕ್ಕೆ ಆಗ್ತದೆ ನೋಡುವ, ಎಲ್ಲರಿಗೂ ಹೋಗ್ಲಿ ಆಗ್ತದೆ ನೋಡುವ. ಎಷ್ಟು ಹತ್ರ ಬೈಕಲ್ಲಿ ಹೋಗ್ಲಿ ಆಗ್ತದೆ, ಎಲ್ಲರಿಗೂ ಹೋಗಿ ಬರುವ. ಅಕ್ರಮ ಪ್ರವೇಶ ನಿಷೇಧ, ಡ್ರೋನ್ ಕ್ಯಾಮರಾ ಛಾಯಾಗ್ರಹ ನಿಷೇಧಿಸಲಾಗಿದೆ. ಓಕೆ ಓಕೆ. ಇಲ್ಲಿ ಪವರ್ ಜನ್ರೇಷನ್. ಸೊ ಅಲ್ಲೇನು ಎಕ್ಸಸ್ ನೀರು ಅಂತ ಹೇಳಿದಲ್ಲ, ಅದು ಇಲ್ಲಿಂದ ಪವರ್ ಜನ್ರೇಷನ್ದ ಬರೋದು ಮೋಸ್ಟ್ಲಿ. ಎದುರಂತ ಇರಲಿಕ್ಕಿಲ್ಲ. ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ತದೆ ಅಷ್ಟೇ ಎದುರು. ಅಪ್ಪ, ನೀರು ಯಾವ ಫ್ಲೋ ಅಲ್ಲಿ ಬರ್ತಾ ಉಂಟು ಮಾತ್ರ. ಒನ್ ಲಾಸ್ಟ್ ವೇ ಆಫ್ ದ ಡ್ಯಾಮ್. ಬ್ಯೂಟಿಫುಲ್ ಅಲ್ಲ? ಜಾಮ್ ಆಗಿದೆ ಎಂತ ಗೊತ್ತಿಲ್ಲ, ಬಟ್ ಬಸ್ ಹಾಳಾಗಿದೆ ಇಲ್ಲಿ. ಆಕ್ಸಿಡೆಂಟ್
ಪಯಸ್ಸುಣಿಯಲ್ಲಿ ನಮ್ಮ ಯೂಶುವಲ್ ಶಾಪ್ ಕಸ್ಕಸ್ ಕುಡಿಲಿಕ್ಕೆ. ಇದೊಂದು ನಮ್ಮ ಗಿರೀಶ್ ಭಾಯ್ ಅವರು ನಮಗೆ ಅಭ್ಯಾಸ ಮಾಡಿ ಕೊಟ್ಟಿದ್ದಾರೆ. ಅದೇ ಸುರಜ್, ಗಿರೀಶ್ ಭಾಯ್ ಒಂದು ಅಭ್ಯಾಸ ಮಾಡಿ ಕೊಟ್ಟಿಯಾರಲ್ಲ, ಇದು ಖುಷಿ ಆಗ್ತದೆ. ಇದು ಮಡಿಕರಿ ಯೋಗ ಕುಡಿಲೇಬೇಕು ಇದನ್ನು. ಬೈ ಫುಲ್ ಫಾಗ್ ಆಗಿದೆ ಮೊಬೈಲ್. ಫೈನಲಿ ಪುತ್ತೂರು ಮುಟ್ಟಿದೆವು. ಬ್ಯಾಕ್ ಟು ಬೇಸ್. ಬಟ್ ಇನ್ನು 70 ಕಿಲೋಮೀಟ್ರ್, 60, 75. ಇವನಿಗೊಂದು 45. ಇನ್ನೊಂದು 1.5 ಗಂಟೆ ಬೇಕು. ಎಸ್, ನಮ್ಮದು ಇಲ್ಲಿಗೆ ಜರ್ನಿ ಎಂಡ್ ಆಗ್ತದೆ. ನಾನು ಇಲ್ಲಿ ರೈಟ್ ತಗೊಂಡು ಮನೆಗೆ ಹೋಗ್ತಾನೆ. ಆ್ಯಂಡ್ ಹೋಪ್ಫುಲಿ ವಿಡಿಯೋ ಲೈಕ್ ಆಯ್ತು ನೆನೆಸ್ಕೊಳ್ತಾನೆ. ಪ್ಯೂರ್ ಮಾನ್ಸೂನ್ ಎಕ್ಸ್ಪೀರಿಯೆನ್ಸ್ ಸೂಪರ್ ಆಯಿತು. ನೋಡುವ, ಇದರದೊಂದು ಪಾರ್ಟ್ 2 ಮಾಡಬೇಕು. ಯಾಕಂದರೆ ಒಂದು ಕೋಟೆ ಬೆಟ್ಟ ಮತ್ತು ಅಲ್ಲಿ ಫಾಲ್ಸ್ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಪ್ರೊಬಬ್ಲಿ ವಿಲ್ ಡೂ ಅ ಪಾರ್ಟ್ 2 ಆಫ್ ದಿಸ್ ಅಂತ ಹೇಳೋದು ಮಾನ್ಸೂನ್ ಎಕ್ಸ್ಪ್ಲೋರೇಷನ್. ಅಲ್ಲಿವರೆಗೆ ಈ ವಿಡಿಯೋಕ್ಕಿಷ್ಟೇ, ಈ ಸೀರೀಸಿಗಿಷ್ಟೇ. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕುವ. ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.